ಫಾರೆಸ್ಟ್ ಒಳಗಡೆ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಅವ್ರನ್ನೇ ಸ್ಟೇಜ್ ಮೇಲೆ ಕರೆದು ಕೇಳೋಣ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಧದ ಮರ ಕಡಿದೆ ಕೇಳೋಣ ಸರ್ ಏನ್ ಮಾಡ್ತಿದ್ದಾರೆ ಅಂತ. ಇಷ್ಟು ದಿನ ಮಾಡಿರುವಂತ ಅಷ್ಟು ಸಿನಿಮಾಗಳಲ್ಲಿ ಬಹಳ ಇನ್ನೋಸೆಂಟ್ ಹುಡುಗ ಅಂತ ನಮ್ಗೆ ಆ ತರದ್ದೇ ಪಾತ್ರಗಳನ್ನ ನಿಭಾಯಿಸ್ತಾ ಬಂದಂತ ಗುರುನಂದನ್ ಅವರು ಈ ಸಿನಿಮಾದಲ್ಲಿ ಇವ್ರು 3 ಜನ ಮಧ್ಯೆ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮ್ಗೆ ಬಹಳ ಕ್ಯೂರಿಯಾಸಿಟಿ ಇದೆ. ಕಾಡೊಳಗೆ ನೀವೇನ್ ಮಾಡ್ತಿದ್ರಿ ಅಂತಾನು ಕೇಳೋಣ. ಸ್ಟೇಜ್ ಮೇಲೆ ಕರೆದ್ಮೇಲೆ ವೆಲ್ಕಮ್ ಟು ದ ಶೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಷ್ಟು ಜನರ ಜೊತೆ ಪಾಪ ಒಬ್ಳು ಹುಡುಗಿ ಟ್ರೇಲರ್ ನೋಡಿದಾಗ ಎಷ್ಟು ಗೋಳಾಡಿದಾಳೆ ಅಂತ ಅನ್ಸುತ್ತೆ. ಬಟ್ ಬೇರೆ ಲ್ಯಾಂಗ್ವೇಜ್ ಒಂದಷ್ಟು ಡೈಲಾಗ್ ಗಳು ಕೇಳಿದಾಗ ಅಬ್ಬ ಠಾನುಗಟ್ಟಿ ಡೈಲಾಗ್ ಇದೆ ಅಂತಾನು ಅನ್ಸುತ್ತೆ. ಅರ್ಚನಾ ಕೊಟ್ಗೆ ಅವರು ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಶರಣ್ಯ ಶೆಟ್ಟಿ ಅವರು ಕೂಡ ಇದರಲ್ಲಿ ಒಂದು ಅದ್ಭುತವಾಗಿರುವಂತಹ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಆನ್ ದಿ ವೇ ಇದ್ದಾರೆ ಅನ್ಸುತ್ತೆ, ಬರ್ತಿದ್ದಾರೆ ಸರ್, ಇನ್ನೇನು ಸದ್ಯದಲ್ಲೇ ಜಾಯಿನ್ ಆಗ್ತಾರೆ. ಧರ್ಮ ಸರ್ ಇದಕ್ಕೆ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರೂ ಸೇರ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಫೈನಲಿ 24ನೇ ತಾರೀಕು ರಿಲೀಸ್ ರೆಡಿ ಆಗಿದೆ. ಈಗ ಆಲ್ರೆಡಿ ರಿಲೀಸ್ ಆಗಿರುವಂತ ಕಂಟೆಂಟ್ ಗಳನ್ನ ನೋಡ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಅದರಲ್ಲಿ ಮೊದಲಿಗೆ ಒಂದು ಫಸ್ಟ್ ಗ್ಲಿಮ್ಸ್ ರಿಲೀಸ್ ಮಾಡ್ತಾರೆ. ಅದು ಕೂಡ ಒಂದು ಕ್ಯೂರಿಯಾಸಿಟಿ ಫಸ್ಟ್ ಕ್ರಿಯೇಟ್ ಆಗಿದೆ ಅಲ್ಲಿ. ಅದಾದ ಮೇಲೆ ಓಡೋ ಓಡೋ ಅನ್ನುವಂತ ಒಂದು ಹಾಡು ಕೂಡ ಬಹಳ ಜನಕ್ಕೆ ಇಷ್ಟ ಆಗಿದೆ. ಸೊ ಅದೆರಡು ಕಂಟೆಂಟ್ ಫಸ್ಟ್ ನೋಡ್ಕೊಂಡ್ ಬಂದ್ಬಿಟ್ಟು. ನೀವು ಹೇಳ್ದಂಗೆ ಈ ಜಾನರ್ ಸಾಂಗ್ ಮಾಡ್ಬೇಕಂತಂದ್ರೆ ಮೇನ್ ಇನ್ಸ್ಪಿರೇಷನ್ ಆಫ್ ಕೋರ್ಸ್ ಡೈರೆಕ್ಟರ್ನೇ. ಯಾಕಂದ್ರೆ ಅವರು ಏನ್ ಬೇಕು ವಿಜುವಲಿ ಏನ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು. ನನ್ನ ಹತ್ರ ಬಂದು ಸಾಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಇಷ್ಟೇ ಎನರ್ಜಿ ಬೇಕು, ಇದರಲ್ಲಿ ಇಷ್ಟೇ ಚೇಸ್ಗಳಿರುತ್ತೆ, ಒಂದು ಚೇಸ್ ಫೀಲ್ ಬೇಕು ಅಂತ ಅವ್ರು ಕೇಳಿ ಒಂದೆರಡು ಆಪ್ಷನ್ ಕೊಟ್ಟ ಮೇಲೆ ಅವ್ರು ಚೂಸ್ ಮಾಡಿದಂಥ ಒಂದು ಜಾನರ್ ಇದು. ಸೊ ಹಂಗಾಗಿ ಒಂಥರ ಕೇಳಿದ ತಕ್ಷಣ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಒಂದು ಚೇಸ್ ಎಲ್ಲ ನಡೀತಾ ಇರ್ಬೋದು, ಒಂದು ಎನರ್ಜಿ ಇದೆ ಇದರಲ್ಲಿ, ಹಂಗಾಗಿ ಈ ಥರ ಸಾಂಗ್ಗಳು ಬಂತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸತ್ಯ ಶೌರ್ಯ ಅವರು ಈ ತರದ ಜಾನರ್ಗೆ ಬರೆಯುವಾಗ ಮತ್ತೆ ಆನ್ ಸ್ಕ್ರೀನ್ ನೋಡಿದಾಗ ಒಬ್ಬೊಬ್ರು ಘಟಾನುಘಟಿ ಕಲಾವಿದರುಗಳು ಡೈಲಾಗ್ಸ್ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರು ಕಾಂತರಾಜ್ ಸರ್ಗೆ ಧನ್ಯವಾದಗಳು. ಇದು ಒಂದು ಲೈನು ಒಂದು ಇನ್ಸ್ಪೈರ್ಡ್ ಲೈನ್ ಇದು, ಅಂದರೆ ನಡೆದಿರೋವಂಥ ಒಂದು ಘಟನೆ. ಸೊ ಅದರಿಂದ ಇನ್ಸ್ಪೈರ್ಡ್ ಆಗಿ ಸೊ ಆ ಲೈನ್ ಯಾವಾಗ ನಾನು ಚಂದ್ರಮೋಹನ್ ಅವ್ರಿಗೆ ಒಂದ್ಸತಿ ಹೇಳಿದ್ದೆ, ಆಮೇಲೆ ಅವ್ರು ಅದಕ್ಕೊಂದು ಟ್ವಿಸ್ಟ್ ಕೊಟ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ ಅಂತಂದರು. ಸೊ ಓಕೆ ಚೆನ್ನಾಗಿದೆ ಸೊ ನಿರ್ಮಾಪಕರು ಸಿಕ್ಕಿದ್ರು. ಆಮೇಲೆ ಅಲ್ಲಿಂದ ಜರ್ನಿ ಶುರು ಆಯಿತು. ಚಿತ್ರಕಥೆ ಬರೆಯೋಕ್ಕೆ ಮುಂಚೆನೇ 5 ಪಾತ್ರಗಳನ್ನು ನೀಟಾಗಿ ಡಿಸೈನ್ ಮಾಡಿಕೊಟ್ಟ. ಚಿಕ್ಕಮ್ಮವ್ರ ಪಾತ್ರ ಇರ್ಬೋದು, ರಘು ಸರ್ ಪಾತ್ರ ಇರ್ಬೋದು, ಗುರು ಸರ್ ಇರ್ಬೋದು, ಅನೀಶ್ ಅವ್ರದ್ದು ಇರ್ಬೋದು, ಅರ್ಚನಾ ಅವರು, 5 ಕ್ಯಾರೆಕ್ಟರ್ಗಳು ನೀಟಾಗಿ ಯೂನಿಕ್ಕಾಗಿ. ಆಮೇಲೆ ಚಿಕ್ಕಣ್ಣವ್ರು ಇಲ್ಲಿವರೆಗೂ ಮಾಡದೇ ಇರೋವಂಥ ಪಾತ್ರ. ಆಮೇಲೆ ರಘು ಸರ್ ಅಷ್ಟೇ. ಸೊ ಪಾತ್ರಗಳಲ್ಲಿ ಅಷ್ಟು ವೇರಿಯೇಷನ್ ಇದ್ದಾಗ ನಮಗೆ ಸನ್ನಿವೇಶ ಕಟ್ಟಿದಾಗ ಆ ಪಾತ್ರ ಏನು ರಿಯಾಕ್ಟ್ ಮಾಡುತ್ತೆ ಅದೇ ಕಾಮಿಡಿ ಅಷ್ಟೇ. ನಾವೇನು ಅದಕ್ಕೆ ಬಲವಂತವಾಗಿ ನಾನು ಯಾವುದು ಕಾಮಿಡಿ ಬರೀಬೇಕು, ಏನೋ ಪಂಚ್ ಮಾಡಬೇಕು ಅಥವಾ ಇದು ಆ ಥರ ಏನು ಪ್ರಯತ್ನ ಪಟ್ಟಿಲ್ಲ. ಸೊ ಸನ್ನಿವೇಶಗಳೇ ನಮಗೆ ಕಾಮಿಡಿಯಾಗಿ ಹೋಯ್ತವೆ. ಆಮೇಲೆ ಸಿನಿಮಾ ಫಸ್ಟ್ ಸೀನಿಂದ ಕೊನೆಯವರೆಗೂ ಸಿನಿಮಾ ನಗಿಸುತ್ತೆ, ಆಮೇಲೆ ಹೆದರಿಸುತ್ತೆ, ಬೈದಲ್ಲೂ ಜನ ನಗ್ತಾರೆ. ಆಮೇಲೆ ಇದರಲ್ಲಿ ಕೊನೆಯ ಪೋರ್ಷನ್ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇದೆ, ಅದನ್ನು ಸತ ಬರ್ತಿದ್ದೀವಿ. ಸೊ ಬರಿಬೇಕಂದ್ರೆ ನಾನು ಡೈರೆಕ್ಟ್ರು ಪ್ಲ್ಯಾನ್ ಮಾಡಿದೆ, ಬಡ್ಜೆಟ್ ಏನಿದೆ ಅದಕ್ಕೆ ತಕ್ಕನಾಗೆ ಫೈಟ್ ಡಿಸೈನ್ ಮಾಡ್ಕೊಳ್ಳೋಣ ಅಂತ. ಸೊ ಪ್ರೊಡ್ಯೂಸರ್ ಸರ್ ಯಾವಾಗ ಅದಕ್ಕೊಂದು ಲಿಮಿಟೇಷನ್ ಬಿಟ್ಟರು, ಬರವಣಿಗೆನೂ ದೊಡ್ಡದಾಯಿತು. ಸೊ ಫೈಟ್ ಮಧ್ಯದಲ್ಲೂ ಡೈಲಾಗ್ಸ್ ಬರುತ್ತೆ. ಆ ಫೈಟು ಒಂದು ನೀಟ್ ಸ್ಕ್ರಿಪ್ಟ್ ಥರನೇ ಅನಿಸುತ್ತೆ ನೋಡೋಕ್ಕೆ. ಸುಮಾರು ಒಂದು 20 ನಿಮಿಷ ಬರುತ್ತದು. ಸೊ ಓವರಾಲ್ ಸಿನಿಮಾ ಫಸ್ಟಿಂದ ಲಾಸ್ಟ್ವರೆಗೂ ಎಂಗೇಜಿಂಗ್ ಆಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ. ಸೂಪರ್. ಈ ಸಿನಿಮಾ ಮೂಲಕ ನಿಮ್ಮಿಬ್ಬರಿಗೂ ತುಂಬಾ ಒಳ್ಳೇದಾಗಲಿ. ಈ ವರ್ಷದ ಮ್ಯೂಸಿಕ್ ಬಗ್ಗೆ ಹೇಳಿ, ಯಾರ್ಯಾರು ಹಾಡಿದ್ದಾರೆ, ಎಷ್ಟು ಸಾಂಗ್ ಇದೆ, ಲಿರಿಕ್ಸ್ ಬಗ್ಗೆ ಎಲ್ಲ. ಈ ಚಿತ್ರದಲ್ಲಿ 2 ಸಾಂಗ್ ಇದೆ. ಒಂದು ಸಾಂಗ್ ನೀವು ಅಲ್ಲೇ ನೋಡಿದ್ರಿ, ಕೈಲಾಶ್ ಕೆ ಅವರು ಹಾಡಿರೋದು, ಪುನೀತ್ ಅವರು ಬರ್ತಿಲ್ಲ ಅದು. ಪುನೀತ್ ಅವ್ರ ಜೊತೆ ನಾನು ಫಸ್ಟ್ ಸಾಂಗ್ ವರ್ಕ್ ಮಾಡಿದ್ದು, ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ. ತುಂಬ ಹೆಂಗಂದ್ರೆ ಒಂಥರ ಫಾಸ್ಟ್ ಫುಡ್ ಇದ್ದಂಗೆ ಅವರು, ಇನ್ಸ್ಟೆಂಟ್ ಮಸಾಲ. ಏನು ಬೇಕಂದ್ರೆ ಅಲ್ಲೇ ಸ್ಟುಡಿಯೋಲ್ಲೇ ಕೂತ್ಕೊಂಡಾಗ ಡೈರೆಕ್ಟರ್ ಜೊತೆ ಕೂತ್ಕೊಂಡು ನಾವು ಬರಿಬೇಕಂದ್ರೆ ಒಂದೊಂದು ಲೈನ್ ಡಿಸ್ಕಸ್ ಮಾಡ್ತಿದ್ದಾಗಲೂ ಹಂಗೆ ಇಮಿಡಿಯೇಟಾಗಿ ಲೈನ್ಗಳು ಕೊಡೋರು. ತುಂಬ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದಾಗ. ಇನ್ನೊಂದು ಹಾಡು
ಪೈಸಾ ಪೈಸಾ ಅಂತ ಒಂದು ಸಾಂಗು ಚಂದನ್ ಶೆಟ್ಟಿ ಅವರು ಆಡಿದ್ದಾರೆ. ಆಮೇಲೆ ಪ್ರತಿ ಚಿತ್ರದಲ್ಲೂ ನಂದು ಚೇತನ್ ಅವ್ರದ್ದು ಒಂದು ಕಾಂಬಿನೇಷನ್ ಇದ್ದೇ ಇರುತ್ತೆ. ಅದೇ ರೀತಿ ಇದರಲ್ಲೂ ಅದೊಂದು ಸಾಂಗ್ ಕಾಂಬಿನೇಷನ್ ಇದೆ. ಆ ಸಾಂಗ್ ಆಗಲೇ ರಿಲೀಸ್ ಆಗಿದೆ, ಯೂಟ್ಯೂಬಲ್ಲೆಲ್ಲ ನೀವು ನೋಡಿದ್ದೀರಾ. ಮತ್ತು ಚಂದ್ರಮೋಹನ್ ಅವ್ರ ಜೊತೆ ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಬ್ರಹ್ಮಚಾರಿ ಮಾಡಿದ್ವಿ, ಅದರಲ್ಲಿ ಒಂದು ಇಡ್ಕ ಅಂತ ಒಂದು ಸಾಂಗು ಆಲ್ಮೋಸ್ಟ್ 48 ವೀಕ್ಸ್ ಟಾಪ್ 20ನಲ್ಲಿತ್ತು. ಅದೇ ರೀತಿ ಲಿಸ್ನರ್ಸ್ ಯಾವುದಕ್ಕೆ ಯಾರ್ಯಾರು ಲಿಸ್ನರ್ಸ್ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಇದಕ್ಕೂ ಸಪೋರ್ಟ್ ಮಾಡ್ತಾರೆ. ಇದೂ ಅಷ್ಟೇ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸರ್ ಅವರು ಚಿತ್ರರಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ಕೊಂತೀನಿ ಮುಂಚೆ. ಆದರೂ ಕ್ರಿಯೇಟಿವ್ ಆಗಿ ಪ್ರೊಡ್ಯೂಸರ್ ಆಗಿರೋದು ಇದು ಮೊದಲನೇ ಸರಿ ಅನ್ಕೊಂತೀನಿ. ಅವರು ಕ್ರಿಯೇಟಿವ್ ಪರ್ಸನ್ ಆಗಿ ಎಷ್ಟು ಹೊಸಬರು ಅಂತಂದರೆ, ನಾವು ಓಡೋ ಸಾಂಗ್ ಯಾರನ್ನ ಹಾಡ್ಸೋಣ ಅಂತ ಡಿಸ್ಕಷನ್ ನಡಿಬೇಕಂದ್ರೆ ಕೈಲಾಶ್ ಖೇರ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಕೈಲಾಶ್ ಖೇರ್ ಯಾರು ಅಂತ ನಾವು ಸ್ವಲ್ಪ ಅವ್ರಿಗೆ ಹೇಳ್ಕೊಡ್ಬೇಕಾಯ್ತು. ಅಷ್ಟು ಹೊಸಬರು ಅವರು ಇಂಡಸ್ಟ್ರಿಗೆ. ಜೊತೆಗೆ ಮಧ್ಯದಲ್ಲಿ ಒಂದ್ಸಲಿ ನಮ್ದು ಏನೋ ಡಿಸ್ಕಷನ್ಗಳಾದಾಗ ಸಾಂಗ್ ಎಲ್ಲ ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಈ 2 ಸಾಂಗ್ನ ಇಟ್ಕೊಂಡು ಅವ್ರು ಆಡಿಯೋ ಕಂಪನಿ ಓಪನ್ ಮಾಡಿದ್ದಾರೆ. ನಿಮಗೆ ಒಳ್ಳೇದಾಗಲಿ. ಮೊದಲನೇ ಚಿತ್ರ ಪ್ರೊಡ್ಯೂಸರ್ ಆಗಿದ್ದೀರಾ, ಇದರಲ್ಲಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಇನ್ನೂ ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡಿ. ಜೊತೆಗೆ ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಇತ್ತು. ಈ ಚಿತ್ರ ಚೆನ್ನಾಗಾಗೋ ಥರ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಸಹಕಾರ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಇದು ನನ್ನ 4ನೇ ಸಿನಿಮಾ. ಫಸ್ಟ್ 2 ಹಿಂದೆ ಬಾಂಬೆ ಡಬಲ್ ಇಂಜಿನ್, ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದ್ದೆ. ಇದು ನನ್ನ ಕೆರಿಯರಲ್ಲಿ ಒಂದು ಪ್ರತ್ಯೇಕ ಕಾಣುತ್ತೆ. ಫಾರೆಸ್ಟ್ ಇದು ಬೇರೆ ಜನರಲ್ಲಿ ಮಾಡಿದಂಥ ಸಿನಿಮಾ. ಸುಮಾರು ಒಂದು 10-15 ವರ್ಷಗಳ ಹಿಂದೆ ನಾನು ಈ ಥಾಟ್ ಬಗ್ಗೆ ಸತ್ಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ತುಂಬ ಕಾಡ್ತಾ ಇತ್ತು, ಅವಾಗ ಸಿಗ್ತಾ ಆಗಿಲ್ಲ. ಸೊ ಇದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ನಮಗೆ ವಸ್ತು ಇದನ್ನು ಮಾಡೋದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇರಬೇಕಾದ್ರೆ ನನ್ನ 3 ಸಿನಿಮಾ ಆದಮೇಲೆ ಕಾಂತರಾಜ್ ಸರ್ ನನಗೆ ಸುಮಾರು ಒಂದು 15 ವರ್ಷಗಳಿಂದ ಪರಿಚಯ. ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಬೇರೆ ಬೇರೆ ಕಥೆಗಳು ಹೇಳ್ತಾ. ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ತುಂಬ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಒಂದು ಪ್ರಾಜೆಕ್ಟು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ಗೆ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ, ಕಾಫಿ ಕುಡಿಯೋ ಟೈಮಲ್ಲಿ ಒಂದು ಸರಿ ಕಾಂತರಾಜ್ ಸರ್ಗೆ ಈ ಲೈನ್ ಹೇಳಿದೆ. ಜಸ್ಟ್ ಒಂದು 5 ನಿಮಿಷ ಇರಬೇಕು. ಆ ಲೈನ್ ಹಿಡಿದಕ್ಕೆ ಬೇರೆ ಯಾವ ಸಿನಿಮಾ ಬೇಡ, ಈ ಪ್ರಾಜೆಕ್ಟ್ ಮಾಡೋಣ, ಇದು ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನನಗೆ ಕೊಟ್ಟರು. ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು ಈ ಸಿನಿಮಾನ ಮಾಡ್ಬೋದು ಅಂದಾಗ ಅಲ್ಲಿಂದ ನಾನು ಸತ್ಯವ್ರು ಕೂತ್ಕೊಂಡು ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಮೊದಲನೇದಾಗಿ ಯಾವುದೇ ಸಿನಿಮಾ ಆಗಲಿ ನಾವು ಏನು ಅನ್ಕೋತೀವಿ ಕ್ಯಾರೆಕ್ಟರೈಸೇಷನ್ನು ಅದು ಫೀಲ್ ಮಾಡಿದ್ದೀವಿ, ಸ್ಕೆಚ್ ಹಾಕೊಂಡಿರ್ತೀವಿ, ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು. ಅದು ಫಸ್ಟು ನನಗೆ ಐಡಿಯಾ ಬಂದಿದೆ, ಫಸ್ಟು ಚಿಕ್ಕಣ್ಣವ್ರ ಹತ್ರ ಹೋಗೋಣ ಅಂತ. ಯಾಕೆ ಎನಿ ಟೈಮ್ ನಾನು ಯಾವುದಾದ್ರು ಸಿನಿಮಾ ಒಂದು ಕಥೆ ಹೇಳ್ತೀನಿ ಅಂದರೂ ಬನ್ನಿ ಅಂತ ಫಸ್ಟು ಕೊಡ್ತಾರೆ. ಅದೊಂದು ಆತ್ಮೀಯತೆ ಇದೆ. ಆತ್ಮೀಯತೆ ಅನ್ನೋದಕ್ಕಿಂತ ಕಥೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಬೇರೆ ಥರ ಸ್ಕೇಲ್ ಇದೆ, ಮಾಮೂಲಿ ಥರ ನೀವು ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅನೀಶ್ ಸರ್, ಗುರುನಂದನ್ ಸರ್, ಆಮೇಲೆ ಎಲ್ಲ ರಘು ಸರ್. ಸ್ಪೆಷಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಮಾಕಲ್ಪಟ್ಟಿ ಗೋಪಾಲ ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ವಿ. 5 ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟರ್ ಈ ಥರ 100ಕ್ಕೆ ಏನು ಯೋಚನೆ ಮಾಡಲಿಲ್ಲ, ಹೋಗು ಮಾಡೋಣ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಯಿತು. ಸುಮಾರು ಸಿನಿಮಾ ಮಡಿಕೇರಿ ಸಂಪಾಜೆ ಅನ್ನೋ ಫಾರೆಸ್ಟಲ್ಲಿ, ಚಿಕ್ಕ ಫಾರೆಸ್ಟು, ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ. ಅಂಥ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಡೈಲಿ 4 ಜನ ಇಟ್ಕೊಂಡು 25 ದಿನ ಶೂಟ್ ಮಾಡಿದ್ವಿ. ಆ ಜಾಗದಲ್ಲಿ ತುಂಬ ಭಯದಲ್ಲಿ ನಗ್ನಗ್ತಾ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದ್ದೀವಿ. ಒಂದೇ ಫ್ರೇಮ್ಸಲ್ಲಿ 5 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿರೋದೊಂದು ಒಂದೊಂದು ದಿನನೂ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಅನುಭವಗಳಿದೆ. ಅದು ನನ್ನ 80 ದಿನ ಶೂಟ್ ಮಾಡಿದ್ದೀವಿ. ಸಂಪಾಜೆ ಫಾರೆಸ್ಟ್ ಒಂದು 20 ದಿನ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು 15 ದಿನ ಶೂಟ್ ಮಾಡಿದ್ವಿ. ಇನ್ನು ಮಿಕ್ಕಿದೆಲ್ಲ ಬೆಂಗಳೂರು HMT, ಸಪೋಟ ಗಾರ್ಡನ್ನು ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಸರ್ ಹಾಂ, ನಡೆದ ಘಟನೆ ಅಂದರೆ ನಡೆದ ಘಟನೆ ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ ಸರ್, ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಈಚೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮ್ನ ಎಲ್ಲ ಒಂದು ಇದು ಡಿಸಿಷನ್. ಹೌದು, ಅದೇ ಇದು
ಒಂದು ವಿಲೇಜಲ್ಲಿ ಬರುವಂಥ ಅಮಾಯಕರು ಒಂದು ಏನೋ ಒಂದು ಆಸೆ, ಇದು ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಪಟ್ಕೊಂಡು ಒಂದು ಟ್ರೆಸರಿಂದ ಬೆಳಿತಾರೆ. ಅಲ್ಲಿ 4 ಅಮಾಯಕರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಒಂದು ಚಿಕ್ಕಣ್ಣ ಅವರು ರೈಟ್ ಸೈಡ್ ಕಿವಿ ಕೇಳಲ್ಲ, ಲೆಫ್ಟ್ ಸೈಡ್ ಕಿವಿ ಮಾತ್ರ ಕೇಳುತ್ತೆ. ಸೊ ಅದು ಹ್ಯೂಮರಸ್ಸಿಗೆ ಯೂಸ್ ಮಾಡ್ಕೊಂಡ್ವಿ. ರಂಗಾಯಣ ಸರ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು. ಸೊ ಅನೀಶ್ ಸರ್ ಬಂದು ಒಂದು ಸೀರಿಯಸ್ ಲೋವರ್ ಬೈ ಕ್ಯಾರೆಕ್ಟ್ರು. ಆಮೇಲೆ ಗುರುನಂದನ್ ಸರ್ ಒಂದು ಅಮಾಯಕ ಕ್ಯಾರೆಕ್ಟರ್. ಇದೆಲ್ಲದಕ್ಕಿಂತ ಅರ್ಚನಾ ಕೊಟ್ಟಿಗೆ ಅವರು ತುಂಬ ಆಡಿಷನ್ಗಳ ಮಾಡಿದ್ವಿ. ಯಾರು ದೊಡ್ಡ ಫಿಮೇಲ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ವಿ. ಯಾವುದೂ ನಮಗೆ ಆ ಕ್ಯಾರೆಕ್ಟರ್ ಶೂಟ್ ಆಗಲಿಲ್ಲ. ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮೇಡಮ್ ಕಾಲ್ ಮಾಡಿದ್ವಿ, ಕರೆದ್ವಿ. ತುಂಬ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ಗೆ ತುಂಬ ನ್ಯಾಯ ಒದಗಿಸಿದ್ದು ಅರ್ಚನೆ ಕೊಡ್ಬೇಕು, ಥ್ಯಾಂಕ್ ಯು. ಸುರೇಶ್ ಪಾಪ್ಸ್ ಅಂತ ಜೈಲರಲ್ಲಿ ಒಂದು ಪಾತ್ರ ಮಾಡಿದ್ರು ರಜನಿಕಾಂತ್ ಅವ್ರ ಜೊತೆ. ಸುರೇಶ್ ಪಾಪ್ಸ್ ಅಂತ ಮಲಯಾಳಂ ಆರ್ಟಿಸ್ಟ್ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಬರ್ತಾರೆ. ಜೊತೆಗೆ ಇನ್ನೊಂದು ದೈತ್ಯ ಒಬ್ಬ ಇದ್ದಾನೆ 7 ಅಡಿ, ಅವನು ಕಾಶ್ಮೀರದಿಂದ ಸೆಲೆಕ್ಟ್ ಮಾಡಿದ್ವಿ. ಸೊ ನಮ್ಮದು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಬ್ಬ ಗೆಸ್ಟ್ ಒಂದು ದೈತ್ಯ ವಿಲನ್ ಥರ ಬರ್ತಾನೆ. ಆ ಕ್ಯಾರೆಕ್ಟರ್ಗೆ ನಾವು ಫಸ್ಟ್ ಟೈಮ್ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಾದ್ಮೇಲೆ ಸ್ತ್ರೀ 2 ಫಿಲಮ್ ಮಾಡಿದ್ರು. ಸ್ತ್ರೀ 2 ಅಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ರು. ಸಾರಿ, ಅದು ಪ್ಲಾನ್ ಸರ್, ಟೀಮ್ ಪ್ಲಾನ್. ಸೊ ಯಾವುದೋ ವಿಷಯಗಳನ್ನ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹಲೋ. ಸೊ ಟೀಮ್ ಡಿಸೈಡ್ ಮಾಡಿ ಸರ್, ಪ್ರೊಡಕ್ಷನ್ ಹೌಸಿಂದ ಡಿಸೈಡ್ ಮಾಡಿದ್ದು ಯಾವುದೇ ಒಂದು ವಿಷಯ ಹೊರಗಡೆ ಹೋಗೋದು ಬೇಡ. ನಾವು ಏನೋ ಸಿನಿಮಾ ಸೊ ಒಂದು ಪಬ್ಲಿಸಿಟಿ ಮಾಡೋದು, ಪ್ರೆಸ್ ಮೀಟ್ ಕರೆಯೋದು ಸೊ ಕಾಮನ್ ಆಗಿರುತ್ತೆ. ಬಟ್ ನಮಗೆ ಒಂದು ಸಿನಿಮಾ ನೋಡಿ ಕಾನ್ಫಿಡೆಂಟ್ ಬರಬೇಕು. ಈ ಸಿನಿಮಾ ನಮ್ಗೆ ಕಾನ್ಫಿಡೆಂಟ್ ಕೊಡುತ್ತೆ, ಸಿನಿಮಾ ಮಾಡು, ಈಗ ಪಬ್ಲಿಸಿಟಿ ಮಾಡ್ಬೋದು ಅನ್ನೋ ಇದ್ರ ಮೇಲೆ ನಾವು ಈಗ ಕೊನೆ ಟೈಮಲ್ಲಿ ಇಟ್ಕೊಂಡ್ವಿ ಇದನ್ನು. ಇನ್ನೊಂದು 10 days ಇದೆ. ಹಾಂ, ಇವಾಗ 10 days ಇಲ್ಲ, ಇವಾಗ ಶುರು ಮಾಡ್ಕೊಂಡಿರೋ ಇಲ್ಲ. ಅದು ನಾವು ಫಸ್ಟು 4 ದಿನ 4-5 ದಿನ ಅಷ್ಟೇ. ಹೌದು, ಫಸ್ಟು ನಾವು ಡಿಸೈಡ್ ಮಾಡಿದ್ದು ಒಂದು ಥಿಯೇಟ್ರಿಕಲ್ ಟ್ರೈಲರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಥಿಯೇಟ್ರಿಕಲ್ ಟ್ರೈಲರ್ ಏನಾಯಿತು ಅಂದರೆ ಸುಮಾರು ಒಂದು 2 months UI ಫಿಲಮು, ಮ್ಯಾಕ್ಸ್ ಫಿಲಮು ಕಂಟಿನ್ಯೂ ಯಾವುದೇ ತೆಲುಗು, ತಮಿಳ್ ಫಿಲಮ್, ಕನ್ನಡ ಫಿಲಮ್ಸ್ಗಳು ಬರ್ತಿದೆಯೋ ಎಲ್ಲ ಫಿಲಮ್ಸ್ಗಳಲ್ಲೂ ಟ್ರೈಲರ್ ಹಾಕಿದ್ವಿ. ಅಲ್ಲಿ ನಮಗೆ ಒಂದು ರಿಸಲ್ಟ್ ಸಿಕ್ತು, ಈ ಸಿನಿಮಾ ಏನೋ ಮಾತಾಡುತ್ತೆ. ಸೊ ಕಾನ್ಫಿಡೆಂಟ್ ಆಗಿ ನಮಗೆ ಅನಿಸ್ತು ಈ ಸಿನಿಮಾ ಒಂದು ಬೇರೆ ಲೆವೆಲ್ ಆಗುತ್ತೆ. ಅದು ನಮಗೆ ಒಂದು ಧೈರ್ಯ ಕೊಡ್ತು. ಅಲ್ಲಿಂದ ಪಬ್ಲಿಸಿಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಆನೆ ಗ್ರಾಫಿಕ್ ನಿಮಿಷ ಲಾಸ್ಟ್ ಒಂದು CG ವರ್ಕ್ ಇದೆ. ಸೊ ಆನೆ ಒಂದು ಪ್ರಮುಖ ಪಾತ್ರವಾಗಿ ಬರುತ್ತೆ ಸಿನಿಮಾದಲ್ಲಿ. ಅದನ್ನು CGನಲ್ಲಿ ವರ್ಕ್ ಮಾಡಿದ್ವಿ. ಸುಮಾರು ಒಂದು 4-5 ತಿಂಗಳು CG ವರ್ಕು ನಮ್ಮ CG ವರ್ಕಿಂದನೇ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ನೈಟ್ ಎಫೆಕ್ಟಲ್ಲಿ ಲೀವ್ಸು, ರವಿ ವರ್ಮ ಅವ್ರಿಗೆ ಗೊತ್ತಲ್ಲ, ಲೀವ್ಸ್ ಎಲ್ಲ ರೋಪ್ ಎಲ್ಲ ಕಟ್ ಮಾಡಬೇಕು. ಅದ್ರ ಮಧ್ಯೆ ಒಂದು ಆನೆನ ಕ್ರಿಯೇಟ್ ಮಾಡಬೇಕು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ನೈಸ್ವಾಗಿ ಬಂದಿದೆ. ಟೈಟ್ಲ್ ಮೊದಲಿಂದಾನೇ ಇಟ್ಕೊಂಡಿದ್ರೆ ಫಾರೆಸ್ಟ್ ಅಂತ, ಇಲ್ಲ ಫಾರೆಸ್ಟ್ ಬೇರೆ ಕಾಡು ಅಂತ ಇರ್ಬೋದು. ಅಲ್ಲ, ಕಾಡು ಒಂದು ನಿಜ. ನೀವು ಹೇಳ್ದಂಗೆ ನಾವು ಚೇಂಬರ್ಗೆ ಹೋದ್ವಿ, ಕಾಡು ಅನ್ನೋದು ಬೇರೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಚೇಂಬರ್ಗೆ. ಕಾಡು ಅಂತಲೇ ನಮಗೂ ಆಸೆ ಇತ್ತು ಕನ್ನಡದಲ್ಲಿ ಇಡಬೇಕು ಅಂತ. ಬಟ್ ಅದಾದ್ಮೇಲೆ ಏನಿಡೋಣ, ಬಟ್ ಕಾಡೇ ಬೇಕಿತ್ತು. ಹಾಗಾಗಿ ಫಾರೆಸ್ಟ್ ಒಂದು ಸೌಂಡಿಂಗ್ ಅನ್ನಿಸ್ತು. ಬಟ್ ಇದು ನಮ್ಮ ಕನ್ನಡ ಏನು ಕರ್ನಾಟಕ ಇದೆ, ತಮಿಳುನಾಡು, ತೆಲುಗು, ಆಂಧ್ರ ಪ್ರದೇಶ, ಕೇರಳ ಏನಿದೆ. ಸೊ ಎಲ್ಲದಕ್ಕೂ ಮುಂದೆ ಫ್ಯೂಚರಲ್ಲಿ ಒಂದು ಪ್ಲ್ಯಾನ್ ಇದೆ, ಈ ಕಥೆ ಎಲ್ಲರೂ ತಗೋತಾರೇನೋ. ಹಾಗಾಗಿ ನಾವು ಫಾರೆಸ್ಟ್ ಅಂತ ಒಂದು ಟೈಟಲ್ ಇಟ್ಕೊಂಡ್ವಿ. ಪ್ಯಾನ್ ಇಂಡಿಯಾ ಅಂತ ಹೇಳೋದು ಅಲ್ಲ, ನಮ್ಮ ಕಥೆನ ಎಲ್ಲ ಕಡೆ ತಗೋತಾರೇನೋ ಒಂದು ಐಡಿಯಾ ಅಷ್ಟೇ. ತಮಿಳುನಾಡು ಕರ್ನಾಟಕ ಬಾರ್ಡರ್, ಆ ಬಾರ್ಡರ್ಲಿ ಮಾಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕುಗ್ರಾಮದಲ್ಲಿ ನಡೆಯುವಂಥ ಕಥೆ. ವೀರಪ್ಪನ ಲಿಂಕ್ ಏನೋ ತಗೊಂಡಿದ್ದೀರಾ ಸರ್? ವೀರಪ್ಪನ ಯಾವ್ದಾದ್ರು ಲಿಂಕ್ ಏನೋ ತಗೊಂಡಿದ್ದೀರಾ? ಇಲ್ಲ ಸರ್, ವೀರಪ್ಪನ ಲಿಂಕು ಇನ್ಸ್ಪೈರ್ ಆ ಥರ ಬರೋದಿಲ್ಲ. ಅದು ಕ್ವಶನೇ ಅಲ್ಲ ಸರ್, ನಮ್ಮ ಕಥೆಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ, ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು. ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಏನಾನ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕ್ಷಮೆ ಇರಲಿ. ಡಿಸ್ಟ್ರಿಬ್ಯೂಷನ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಫಸ್ಟ್ ಟೈಮ್. ಥಿಯೇಟರ್ ಸೆಟಪ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ? ಥಿಯೇಟರ್ ಸೆಟಪ್ ದೇವ್ರ ದಯೆಯಿಂದ ನಾನೇನು ಮಾಡ್ಕೊಂಡಿಲ್ಲ, ಎಲ್ಲ ಅವರೇ ಫೋನ್ ಮಾಡಿ ಅವರೇ ಕೇಳಿ ಅವರೇ ತೊಗೊತಾ ಇದ್ದಾರೆ. ಅದೊಂದು ಭಾಗ್ಯ ಸಿಕ್ಕಿದೆ ನನಗೆ. ಎಷ್ಟು ಥಿಯೇಟರ್ ಅಂತ? ಒಂದು 250 ಥಿಯೇಟ್ರು, ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಥಿಯೇಟರ್ಸ್ ಎರಡು ಸೇರಿ. ಯಾರು ಥ್ರೂ ಮಾಡ್ತಾ ಇರೋದು? ನಾನೇ ಓನಾಗಿ ಮಾಡ್ತಾ ಇದ್ದೆ.
ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡಿಕೊಡ್ತಾ ಇದ್ದಾರೆ. ಹೇಗೆ ಸಿನಿಮಾ ನೋಡಿದ್ದೀರಾ, ನೋಡಿರ್ತೀರಾ, ಹೇಗೆ ಅನಿಸ್ತಾ ಇದೆ? ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನಾನು ಅದೇ ಹೇಳಿದ್ದೀನಿ, ಒಂಥರ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಇದ್ರ ಮೇಲೆ ನಾನು ಇನ್ನೇನು ಮಾತಾಡಲ್ಲ, ಅದು ಜನ ಅಕ್ಸೆಪ್ಟ್ ಮಾಡ್ಕೊಂಡು. ಇದು ನಾನು ಫಸ್ಟ್ ಡಿವೋ ಹತ್ರಕ್ಕೆ ಹೋದಾಗ ಒಂದು 4-5 ಸಲ ಎಚ್ಚರಿಸಿದ್ರು ಅವ್ರು ನನಗೆ. ಸರ್ ಸುಮಾರು ಜನ ಮಿಸ್ಲೀಡ್ ಮಾಡ್ತಾರೆ ನೋಡಿ, ಯಾಕಂದರೆ ಇದೆಲ್ಲ ಆಗದೆ ಇರೋವಂಥದ್ದು ಅಂತಂದರು. ಸರಿ, ನಾವು ಬಿಸ್ನೆಸ್ಸಲ್ಲಿದ್ದವರು, ನಾವು ಯಾವತ್ತೂ ಬ್ರೇಕ್ ಇವನ್ ನೋಡ್ತೀರಿ. ಅಂದರೆ ಬ್ರೇಕ್ ಇವನ್ ನೋಡಬೇಕಂದ್ರೆ ನಾವು 5 ವರ್ಷ ನಮ್ದೆಲ್ಲ ಈ ದುಡ್ಡು ಅಂತ ಬಿಟ್ಬಿಡ್ತೀರಿ. ಬಟ್ ದೇವ್ರದಯಿಂದ ನನಗೆ 3 ತಿಂಗಳಿಗೆ ಮಾನಿಟೈಸೇಷನ್ ಆಗೋಯ್ತು. ಅಂದರೆ ಅದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೊಳ್ಳೆ ಐಡಿಯಾ ಕೊಟ್ಟರು. ಅವರು ಇಂಥವ್ರ ಕೈಯಲ್ಲಿ ಸಿಂಗ್ ಮಾಡ್ಸೋಣ ಅಂದರು. ಸರ್ ನೀವು ಸಕ್ಸಸ್ಗೆ ಏನು ಬೇಕೋ ಮಾಡಿ ಅಂತ ಅವ್ರು ಪ್ರೋತ್ಸಾಹಿಸಿದೆ ಅಷ್ಟೇ. ಕೈಲಾಶ್ ಕೇರ್ ಹತ್ರ ಕರ್ಕೊಂಡೋದ್ರು. ಆಮೇಲೆ ಒಂದು ಲೋಕಲ್ ಇರಲಿ ಅಂತ ಚಂದನ್ ಶೆಟ್ಟಿ ಅವ್ರ ಹತ್ರ ಆಡಿಸಿದ್ರು. ಮೊನ್ನೆ 12ನೇ ತಾರೀಕು ಮಾನಿಟೈಸೇಷನ್ ಬಂದ್ಬಿಡ್ತು. ಸೊ ಇನ್ನು ಅದು ಆಲ್ಮೋಸ್ಟ್ ಒಂಥರ ಈ ಸೋರ್ಸ್ ಹೆಂಗೆ ಅಂತಂದರೆ ರೆಂಟೆಡ್ ಸೋರ್ಸ್ ಇದ್ದಂಗೆ ಅದು. ಇನ್ನು 99 ವರ್ಷ ನಾವು ಸುಮ್ಮನೆ ಮನೇಲಿ ಕೂತಿದ್ರು ಬರ್ತಾ ಇರ್ತದೆ, ಜನ ಕೇಳ್ತಾ ಇದ್ರೆ ಹಾಡು. ಸೊ ಇದು ನಮ್ಮದು ಬಿಸ್ನೆಸ್ ಲೆವೆಲ್ ಥಿಂಕಿಂಗು. ಈಗ ನಾವು ಕೊಟ್ಬಿಟ್ಟಿದ್ರೆ ಒಂದು 5-10 ಲಕ್ಷಕ್ಕೆ ಆಗೋಗ್ಬಿಡೋದು, ಕೈ ತೊಳ್ಕೊಂಡ್ಬಿಟ್ಟಿದ್ರೆ. ಇದೊಂದು ಸಕ್ಸಸ್ ನಮಗೆ. ಈ ಸಿನಿಮಾ ಡಿಜಿಟಲ್ ಕೊಡ್ತೀರಾ, ನೀವೇ ಇಟ್ಕೊತೀರಾ ಸರ್? ಡಿಜಿಟಲ್ಲು ಅದು ಇದು ಬೇಕಲ್ಲ ಸರ್, ಟಿವಿ. ಅಲ್ಲ, ಡಿಜಿಟಲಿಗೆ ನಿಮ್ಮದೇ ಮಾಡ್ಕೊಂಡಿಲ್ಲ ಪ್ಲಾಟ್ಫಾರ್ಮ್, ಅಲ್ಲೇ ಏನಾರು ಅದು ಯೂಟ್ಯೂಬ್ ಹಿಂದಿದಾದ್ರೆ ರೈಟ್ಸು, ಅದು ಪ್ಲಾನ್ ಮಾಡ್ತಾ ಇದ್ದೀನಿ. ಹಿಂದಿ ರೈಟ್ಸ್ ಎಲ್ಲ ನಾವೇ ಇಟ್ಕೊಳ್ಳೋಣ ಅಂತ. ಎಲ್ಲರೂ ಕೊಟ್ಟರು ಅದೇ ತಾನೆ ಸರ್, ಅಲ್ಲಿ ನೋಡೋದು ನಮ್ದ್ರಲ್ಲಿ ನೋಡ್ತಾ ಇದ್ದೀವಿ. OTTಗೆ ಯಾವ್ದಾದ್ರು ಇಲ್ಲ ಸರ್, ಸುಮಾರು ಕಾಲ್ಸ್ ಬಂತು. ಟು ಬಿ ಫ್ರ್ಯಾಂಕ್, ಅದು ಹೆಂಗೆ ಅಂತಂದ್ರೆ ರುಟೀನ್ ಕಾಲ್ಸ್ ಅದು. ಈ ಮಾಮೂಲಿ ಸಿನಿಮಾಗೆ ಹೆಂಗೆ ಕೇಳಬೇಕು ಹಂಗೆ ಕೇಳಿದ್ರು. ಬಟ್ ನಮ್ಮದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಬಿಡಿ. ನಾನು ಅವ್ರಿಗೆ ಕೇಳಿದೆ, ಸರ್ ಹೆಂಗೆ ಸರ್ ಬಜೆಟ್ ನೋಡಿ ಫಿಕ್ಸ್ ಮಾಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದೆ. ಓಪನ್ ಆಗಿ ಕೇಳಿದೆ. ಅವರು ನಾವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಿ, ನಾಟ್ ಎ ಬಜೆಟ್ ಅಂತಂದ್ರು. ಸರಿ ಬಿಡಿ ಸರ್, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಈಗ ನೀವು ಫೈಟಿಗೆಲ್ಲ ತುಂಬ ಖರ್ಚು ಮಾಡಲಿ ಅಂತ ಹೇಳಿದ್ರಿ. ಫೈಟ್ ಇದೆ ಸ್ವಲ್ಪ ಎಕ್ಸ್ಪ್ಲೈನ್ ಬೇರೆ. ನೀವೆಲ್ಲ ಕೇಳ್ಬಿಟ್ಟು ಎಲ್ಲರಿಗೂ ಲೀಕ್ ಮಾಡಿಸ್ಬಿಟ್ರೆ ಆಮೇಲೆ ಬರೋರು ಬರ್ದೇ ಇದ್ದಂಗೆ ಆಗ್ಬಿಡ್ರಿ. ಸರಿ, ಅಲ್ಲ ಇವಾಗ ನಿಮ್ಮ ಮಾತಿಗೆ ಬರ್ತೀನಿ, ಹೇಳೋಣ. ಈಗ ಹೇಳ್ಬಿಡ್ರಿ ಎಲ್ಲ ಸ್ಟೋರಿ. ನೀವು ಹೆಂಗೆ ನಿಧಾನಕ್ಕೆ ಇಷ್ಟಿಷ್ಟೇ ಬಿಡಿಸ್ಕೊಂತೀರ ನೋಡ್ರಿ. ಒಂದು ಇದು ಏನು VFX 8 ತಿಂಗಳ ಕಾದ್ರಣ. ಅದಕ್ಕೆ ಯಾವ ಥರ ಅಂತಂದ್ರೆ ಒಂದು 2 ತಿಂಗಳ ರೆಡಿ ಆಗಿದೆ ಬನ್ನಿ ಅಂತಂದ್ರು. ಇವರು ಓಕೆ ಮಾಡಲಿಲ್ಲ. 2 ತಿಂಗಳಿಗೆ ಬಂದ್ರಿ. ನಮ್ಮ ರೈಟರ್ ಸತ್ಯ ಅವರು ಓಕೆ ಮಾಡಿಲ್ಲ. ಇನ್ನ 2 ತಿಂಗಳು ಬಿಟ್ಕೊಂಡ್ರೆ ನಮ್ಮ ಕಿಟ್ಟು ಅವರು ಓಕೆ ಮಾಡಲಿಲ್ಲ. ಅಣ್ಣ ಇನ್ನೂ ಸ್ವಲ್ಪ. ಅದು ಪ್ರಾಬ್ಲಮ್ ಏನಂತಂದ್ರೆ ನೈಟಲ್ಲಿ ಆನೆ ಕ್ರಿಯೇಟ್ ಮಾಡಬೇಕು. ಡೇನಲ್ಲಿ ಆದರೆ ವೆರಿ ಈಸಿ. ನೈಟಲ್ಲಿ ಆನೆ ಕ್ರಿಯೇಟ್ ಮಾಡಬೇಕಂದ್ರೆ ಈ ಶುಡ್ ಬಿ ವೆರಿ ಎಕ್ಸ್ಪೆಕ್ಟೇಷನ್. ಅಷ್ಟು ಸೂಪರ್ವೈಸರ್ ಆಗಿರ್ಬೇಕು. ಅದು ಮಾಡಿಸಿ ಅದರಿಂದನೇ 8 ತಿಂಗಳು ಲೇಟ್ ಆಯಿತು. ಭಾಳ ಚೆನ್ನಾಗಿ ಬಂದಿದ್ದಾನೆ. ಅಂದರೆ ಒಂದು ಸ್ವಲ್ಪ ವಿಷಯ ಎಲ್ಲ ಹೇಳಿದ್ರೆ ಸುಮ್ಮನೆ ಇರ್ತೀವಿ. ಯಾವಾಗ ಹೇಳ್ತೀರಾ? ನಾವು ನೋಡಿದ್ರೆ ಮಾಡೋಕ್ಕಾಗುತ್ತಾ? ಆಮೇಲೆ ಶೂಟಿಂಗ್ ಟೈಮ್ನಲ್ಲಿ ಅನಿಮಲ್ ಬೋರ್ಡಿಂದ ಎಲ್ಲ ಕ್ಲಿಯರೆನ್ಸ್ ಹೂನಣ್ಣ ಅದು ಇಲ್ಲಾಂದರೆ ಅದೊಂದು ಇದೆಲ್ಲ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಅಲ್ಲಿ ಪರ್ಮಿಷನ್ NOC ಸಿಗಲಿಲ್ಲ ಅಂತಂದರೆ ಇಲ್ಲಿ ಸೆನ್ಸರ್ ಆಗಲ್ಲ. ಆಮೇಲೆ ಸ್ಟಾರ್ಸ್ಗೆ ಮೇಯ್ನು ಒಂದು ದೊಡ್ಡ ಸಲ್ಯೂಟು. ಅವ್ರು ಹೆಂಗೆ ಅಂತಂದರೆ ನಾವು ಏನು ಅಂದ್ಕೊಂಡಿದ್ರೆ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಅಲ್ಲಿ ರಿಯಾಲಿಟಿಗೂ ಭಾಳ ವ್ಯತ್ಯಾಸ ಇದೆ. ಆ ಕಾಡಲ್ಲಿ ನಡಿಬೇಕಾದ್ರೆ ಎಂಥವ್ರಿಗೂ ಜೀವ ಬೈಕ್ ಬಂದ್ಬೇಕಣ. ಅವ್ರ ಜೀವನ ಒತ್ತೆ ಇಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವ ಪ್ರೊಟೆಕ್ಷನ್ ತೊಗೊಂಡಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ರಿ. ಅಲ್ಲೆಲ್ಲೋ ಆನೆಗೇನಿರ್ತದೆ, ಈ ವಿಷ ಜಂತುಗಳು ಪಕ್ಕದಲ್ಲೇ ಓಡಾಡ್ತದೆ. ಅವ್ರಿಗೆಲ್ಲ ನಿಜವಾಗ್ಲೂ ನಾವೇನೋ ಅನ್ಕೊಂತೀರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 3 ಜನ ಇದ್ರ ಜೊತೆ ಕ್ಲಿಯರ್ ಅಂತಂದ್ರೆ ಕ್ಯಾಮ್ರಾ ಕ್ಲಿಯರ್, ಫೀಲ್ಡ್ ಅಂತಂದ್ರೆ ಸೈಡ್ ಫೀಲ್ಡ್ ಕ್ಲಿಯರ್ ಅಂದ್ರಲ್ಲ ಅದಕ್ಕೆ ಸೈಡ್ ಹೋದೆ ಅಂತಾರೆ. ನಿರ್ಮಾಪಕರು ಮನಸ್ಸಿಂದ ಮಾತಾಡ್ತಿದ್ದಾರೆ. ಬೇರೆ ಅಲ್ಲ, ಅದಕ್ಕೆ ಅವ್ರು ಯಾರು ಇಲ್ಲ ಅದ್ರಲ್ಲ, ಅದೇ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ನೀವು. ಇವರು 4 ಗಂಟೆ ಪರ್ಮಿಷನ್ ಇದ್ರೆ ಹೆಂಗಣ ಹೋಗ್ಬೇಕಾಗುತ್ತೆ? ಪರ್ಮಿಷನ್ ಇರ್ಲೇಬೇಕು. ಪರ್ಮಿಷನ್ ಇದ್ರು ಲೋಕಲ್ ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕು. ಹೌದೌದು, ಅದೆಲ್ಲ ಪ್ರೊಸೀಜರ್. ಅದೇನೈತದ. ಇಲ್ಲ ಅಂತಂದ್ರೆ ಅಷ್ಟು ದೂರ ಹೋಗಿ ಅಷ್ಟು ಇನ್ವೆಸ್ಟ್ ಮಾಡಿ ನಡೀರಪ್ಪ ಪರ್ಮಿಷನ್ ತಗೊಂಡ್ಬನ್ನಿ ಲಾಸ್ ಆಗುತ್ತೆ.
ನಾನು ಯಾವುದೋ ಒಬ್ಬರನ್ನ ಹೇಳೋದು ಮರ್ತ್ಬಿಟ್ಟೆ. ನಮ್ಮ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್ ಶರಣ್ಯ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಬಂದರು. ನಮ್ಮ ಸಿನಿಮಾ ಹೀರೋಯಿನ್ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್. ಸೊ ಥ್ಯಾಂಕ್ ಯು. ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೆಲ್ಕಮ್ ನಿಮ್ಗೆ. ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳಬೇಕು. 45 ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು. ಆ್ಯಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ 45 ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ತುಂಬ ಕಲಿತೆ. ಆ್ಯಂಡ್ ತುಂಬ ಇದೆ ಕಲಿಯೋಕ್ಕೆ ಅಂತಲೂ ಗೊತ್ತಾಯ್ತು ಇವರಿಂದ. ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ. ಇನಿಷಿಯಲಿ ತುಂಬ ಭಯ ಇತ್ತು. ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ 24ನೇ ತಾರೀಕಿಗೆ. ನಾವು ಮಾಡಿರೋದು ನನಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಓಕೆ, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೆ ಕೂಡ. ಸೊ ಡೇ 1 ಇಂದ ಇಲ್ಲಿ ತನಕ ಮನೆ ಮಗಳು ಥರ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕ್ಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು. ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್, ಅವ್ರಿಗೆ ಇವ್ರು ಡ್ರೀಮ್ ಗರ್ಲ್. ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ. ಈ ಥರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು, ಚಿಕ್ಕಣ್ಣವರಾಗಿರ್ಬೋದು, ಇವರು ಕಾಮಿಡಿ ಸೆನ್ಸ್, ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ. ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಡಾರ್ಲಿಂಗ್ ರಾಘು ಸರ್ ಜೊತೆ 2ನೇ ಸಿನಿಮಾ. ಸೊ ಅವ್ರ ಜೊತೆ ಇದು 2ನೇ ಸಿನಿಮಾ. ಸೊ ಸ್ವಲ್ಪ ನಾವು ಹೇಳ್ತೇ ಮಾತಾಡೋದು, ಅದಕ್ಕೆ ಸ್ವಲ್ಪ. ಆ್ಯಂಡ್ ಗುರು ಅವರು ಕೂಡ ಕೆಂಪು. ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ. ಸೊ ನನ್ನ ಫ್ರೆಂಡ್, ಇನ್ಫ್ಯಾಕ್ಟ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಷ್ಟು ಇದು ಮಾಡಿದ್ದೀರಾ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಟು ಯು ಟು. ಸೊ ಎಸ್, ಯಾಗೂ ಸರ್ ಏನಮ್ಮ ನೀ ಗೌಡ್ರು ನಮ್ಮ ಹೊಸ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವರ ಮೊದಲನೇ ಸಿನಿಮಾ. ಸರ್ ನಿಮಗೆ ಸ್ವಾಗತ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಈ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ, ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾನು ಈ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ, ನೀವು ಉಳ್ಕೋತೀರಾ, ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ಕೇಳ್ತೇನೆ. ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರು ಸತ್ಯ ಮತ್ತು ನಮ್ಮ ಅವರಿಬ್ಬರು ನಿಜವಾಗ್ಲೂ ನಮ್ಗೆ ಅವ್ರು ಒಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಅವರಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಥರದೊಂದು ಕಾಡಿನ ಒಂದು ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನಿಸ್ಕೊಡುತ್ತೆ. ನಾಡಿನಲ್ಲಿ ನೋಡಿಲ್ಲ, ಕಾಡಲ್ಲಿ ಏನೋ ಬಚ್ಚಿಕಕ್ಕೆ. ಇದು ಕಾಡಿಂದ ಉಳಿಸೋದಲ್ಲ, ಕಾಡಿನ ಅಳಿಸೋದು ಅಲ್ಲ ಕತೆ. ಇದು ಕಾಡಲ್ಲಿ ಬಚ್ಚಿಕಿರೋ ಕತೆ ಇದು. ಪಾಪ ನಿಜವಾಗ್ಲೂ ಪಾಪ ನಿಜವೂ ಪಾಪ ಇವರು ಅವನ್ನೇ ಓಡಿದ್ದು ಮಾಡಿದ್ದು, ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಸೂಪರ್ ಎಕ್ಸ್ಟ್ರಾರ್ಡಿನರಿ. ಆಮೇಲೆ ನೀನು ಚೆನ್ನಾಗಿ ಮಾಡಿದ್ದೆ ಮತ್ತೆ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದ್ದೆ. ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಇದು ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತ. ಅವರು ಚಿಕ್ಕಣ್ಣ ಮಾಡೋದು, ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ, ಚೆನ್ನಾಗದೆ ಅಂತ ಚಿಕ್ಕಣ್ಣ ಆಯ್ತು ಅಂತಂದ್ರೆ ಸರ್ ಚಿಕ್ಕಣ್ಣ ಒಪ್ಪಿಬಿಡು ಆಯ್ತು ಅಂತ. ಆಮೇಲೆ ಅನೀಶಿಗೆ ಫೋನ್ ಮಾಡಿದ್ವಿ. ಅನೀಶು ಇಲ್ಲ ಬೇರೆ ಥರ ಇದೆ ಅಂತ. ನಮ್ಮ ಗುರು ಅಂತ ಮೊದಲೇ ಬಂದ್ಬಿಟ್ಟ. ಅಣ್ಣ ಯಾವ್ದು ಗುರು ಅಂತ ಒಪ್ಕೊಂಡ್ವಿ ಅಂತ. ಹಿಂಗೆ 4 ಜನನ ನಾವು ಅದನ್ನ ಮಾತಾಡ್ಕೊಂಡು ಯಾಕೆಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವುದೋ ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ.
ಅದನ್ನು ಆದರೆ ನನಗೊಂದು ಸ್ವಲ್ಪ ಇದನ್ನು ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು. ಆ ಅನುಭವ ನಿಜವಾಗ ನಮ್ಗೆ ಆಯಿತು. ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ಗಳು ಮಾಡುವಂಥ ಕಥೆನೇ. ಯಾಕಂದರೆ ನಮ್ಗೆ ಅಷ್ಟು ಸುತ್ತಾಟ. ಮಡಿಕೇರಿ ಕರ್ಕೊಂಡು ಹೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬ ಡೀಪ್ ಮಾಡಿ ಯಾವ್ಯಾವ ಬರ್ತಾವೆಲ್ಲ ಅವುಗಳೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು. ಯಾವ ಡೀಪ್ಗೂ ಹೋಗಲ್ಲ. ಒಂದು ಕಡೆ ಎಲ್ಲ ನೋಡ್ತೀವಿ, ಕೊಳಕಮಂಡಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟ್ ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಬಿದ್ದು, ನಾನು ಇವ್ರು ಬಿದ್ದು ಒಳ್ಳಾಡ್ಬಿಡ್ತೀವಿ ಅದ್ರ ಮೇಲೆ. ಅವೇನು ಮಾಡಿರಲಿಲ್ಲ, ಆರಾಮಾಗಿ ಅಯ್ಯೋ ರಾಮ, ನಾನು ಬೇರೆ ಕಥೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದ ಕಣಮ್ಮ, ನಾನು ಹೇಳ್ತಿರೋದು ಕಣಮ್ಮ, ಏನು ಆಗುಗಳದ್ದು ಕಥೆ ಹೇಳ್ತಾ ಇದ್ದೀನಿ. ಅದು ಏನೋ ತೋರ್ಸೋದು ನೋಡಿ ಅಂತ ನಿಜವೂ ಭಯ ಆಯ್ತು. ಏನೋ ಆಗ್ಲಿಲ್ಲ. ಅಯ್ಯ ಮತ್ತೇನ ಡಮ್ಮಿ ಮಾಡ್ಸಿದ್ವಾ? ಹ್ಞೂ ಸರ್, ನಿಜವಾಗ್ ಮರಿಗಳೆಲ್ಲ ಪಾಪ ಮರಿಗಳು. ದೊಡ್ಡ ದಿನ ಅಮ್ಮ ಬಂದಿರ್ಲಿಲ್ಲ, ಬನ್ನಿ ಅಮ್ಮ ಬರೋಷ್ಟು ಹೊಂಟ ಬಿಡೋಣ ಬನ್ನಿ ಅಂತೇಳಿ 3:30ಗೆಲ್ಲ ಖಾಲಿ ಮಾಡ್ಬಿಟ್ರಿ. ಅವ್ರ ಅಮ್ಮ 5:30ಗೆ ಬಂದಿರ್ಬೇಕು, ಬಂದ್ಬಿಟ್ರಿ 3:30ಗೆಲ್ಲ ಬಂದ್ಬಿಟ್ಬೇಕು. ಎಲ್ಲ ಮರಿಲಿ ಇಷ್ಟಿದ್ವು, ಏನು ಯಾವನು ಸಾಯಿಸ್ಲಿಲ್ಲ, ಎಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ. ಅವ್ರ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲು ಆಮೇಲಿಂದ ಒಂದು ಸಣ್ಣ ಚೇಳು ನೋಡಿಲ್ಲಪ್ಪ. ನಿಜವಾಗ್ಲು ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ. ಆ ಕಾಡಿನ ಅದರಲ್ಲಿ ಗೂಡುತ್ತೆ, ಅದರಲ್ಲಿ ಏನು ಆಗುತ್ತೆ, ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗಿದು, ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈ ತುಂಬ ತುಂಬ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನೆಲ್ಲ ಯಾರಿಗೂ ಸಿಗ್ದಂಗೆ ಮಾಡಕ್ಕೆ ಕೊಡ್ಬೋದು. ಆ ಥರದ್ದು ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಆ ಥರದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಷ್ಟು ಮಳೆಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ. ಅದು ಆಮೇಲೆ ಅದು ದಕ್ಲಿಲ್ವಾ, ಪಡ್ಕೋಬೇಕಾ ಪಡ್ಕೋಬಾರ್ದ, ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕಾ, ಯಾರಿಗೆ ಸೇರ್ಬೇಕು, ಅದೆಲ್ಲೂ ಹಿಂಗೆ ಈ ಥರದ್ದು ಒಂದಷ್ಟು ಬಿಡ್ತಾರೆ. ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡಿ ಲುಕ್ ಕೊಡ್ತಾವೆ ನಮ್ಗೆ ಆಗಲೇ ಇಲ್ಲ, ಪೂರ್ತಿ ಹೇಳಲ್ಲ. ಯಾಕಂದ್ರೆ ಪೂರ್ತಿ ಹೇಳಿದ್ರೆ ತೊಂದರೆ ಇಲ್ಲ. ಅದು ನಿಜವಲ್ಲ ನೀವೆಲ್ಲರೂ ಕೇಳುವಂತ. ನಮಗೆ ಇದೇನು ಮಿಲಿಟರಿ ಸೀಕ್ರೆಟ್ ಅಲ್ವ, ಸಿನಿಮಾದ ಕೊನೆಗೆ ಒಂದು ಗೊತ್ತೇ ಆಗಲೇಬೇಕಲ್ಲ, ಅದೇನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗಲೇಬೇಕಲ್ಲ. ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೊಂದು 25ನೇ ವರ್ಷಕ್ಕೊಂದು ಹೊಸ ಎಕ್ಸ್ಪೀರಿಯನ್ಸು, ಒಂದು ಹೊಸದು ಖುಷಿ ಕೊಟ್ಟಿದೆ. ಇಷ್ಟು ನಾವು ಯಾಕೆಂದ್ರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳ್ಸ್ಬಿಟ್ಟು ಅದೊಂದು ದಪ್ಪ ಪುಸ್ತಕ ತಂದ್ಬಿಟ್ಟಿದ್ರು. ನಾನು ಮಂತ್ರ ನಾನು ಹೇಳಲ್ಲ ಪತ್ರಿಕೆ ಇಲ್ಲೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ಖಾದಿಯಿಂದ ನಾವೇನು ಬರಬೇಕು 7 ಚಕ್ರಗಳಿಂದನೂ ಬರ್ತದೆ. ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ, ಅದನ್ನೆಲ್ಲ ನಿಜವೂ ಹೇಳಲ್ಲ ಅಂದ್ಬಿಟ್ಟೆ. ಆಮೇಲೆ ನೀವೇನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾವು ಬಿಡಲಿಲ್ಲ. ಡಬ್ಬಿಂಗ್ ಕೊನೆ ಏನೋ ಮಾಡಿಸಿದ್ರು, ಏನೋ ನಿಜವಲ್ಲೂ ತುಂಬ ಪವರ್ಫುಲ್ ಅದು. ಆ ಥರದೆಲ್ಲ ಮಾಡಿದ್ದಾರೆ ಎಕ್ಸ್ಪರಿಮೆಂಟು. ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು, ಚಿಕ್ಕಣ್ಣವ್ರ ಜೊತೆಗೆ, ಮತ್ತು ಅನೀಶ್ ಜೊತೆಗೆ, ಮತ್ತು ನಮ್ಮ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಹೌದು ನಿಜವಾಗ್ಲೂ ನಮ್ಮ ಸಂಖ್ಯೆ ಕಾಡಲ್ಲೇ ಹೊಡಿದ್ದು ಮಾಡಿದ್ದು ಬಿದ್ದಿದ್ದು ಯಪ್ಪ ಒಂದ್ಸರಿ ದೇವ ಭೂತ ಎಲ್ಲ ಬಂತು ಅಲ್ಲ, ಬಂದಿದೆ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲ ಒಂದು 80% ಸಿನಿಮಾ 4-5 ಜನನೂ ಫ್ರೇಮಲ್ಲಿದ್ದೀವಿ. ಆಮೇಲೆ ಸಪ್ರೇಟ್ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಒಂದು ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನ್ಸ್ಕೊಂಡು ಸಿನಿಮಾ. ಅದರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಬಂಧು ಬಾಂಧವರು, ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ. ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಟೂ ಪೀಸ್ ಇತ್ತು ಸ್ವಲ್ಪ ಮಾಡಿ ಅಂತಂದ್ರು, ಆಯ್ತು ಅಂತ ಹೇಳಿದ್ದೀನಿ. ಮಾಡಿದ್ವಿ, ಬಿಲ್ ಮಾಡಿಸಿದ್ದಾರೆ. 2 ಪೀಸಲ್ಲಿ 1 ಪೀಸ್ ಒಣಗಾಕ್ಬಿಟ್ರಲ್ಲ, ಇಲ್ಲ ಸೆಂಟ್ರ್ ಪೀಸ್ ಏನು ತೋರಿಸಿ ಅಂತಂದ್ರು. ಅಣ್ಣ ಯಾಕೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರ ನೀವು? ಅದೇ ಹೇಳಿದ್ರಲ್ಲ, ಗೊಂಡಿ ಮೂಗಲೈತ ಒಂದು ಕಿವಿ ಕೇಳಲ್ಲ, ಲೆಫ್ಟ್ ರೈಟ್ ಒಂದು ಕೇಳಿಸ್ತಾರೆ, ರೈಟು. ಚೆನ್ನಾಗಿದೆ ಆ ಥರ. ನೀವು ನಕಾಸಲ್ಲಿ ಹುಡುಕರು 2 ಕಿವಿ ಕೇಳಿದವ್ರು ಇರ್ತಾರೆ, 1 ಕಿವಿ ಕೇಳಿದವ್ರು ಏನೋ ನೋಡಿದ್ದೀರಾ ಅಂತ ಪಾತ್ರ ಅವ್ರದ್ದು ಚಿಕ್ಕಣ್ಣಂದು. ಚೆನ್ನಾಗಿದೆ. ಅನೀಶ್ ಅವ್ರದ್ದಾಗಲಿ ಎಲ್ಲ ಇದೆ. ಒಂದು ನಾವು ಎಂಜಾಯ್ ಮಾಡಿದ್ದೀವಿ. ಮಿಕ್ಕಿದ್ದು 24ನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ. ಡೈರೆಕ್ಟ್ರೆ ಭಾಳ ಸಂತೋಷ ಸರ್, ವೆಲ್ಕಮ್ ಚಿತ್ರರಂಗಕ್ಕೆ. ಭಾಳ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶರಣು. ತುಂಬ ಬೇಸರ ಇದೆಯಾ? ವಾಯ್ಸ್ ಸ್ವಲ್ಪ ಇಲ್ಲ. 9 ಗಂಟೆಗೆ ಬಂದಿದ್ದೀವಿ, ಮಾತಾಡ್ತಾನೆ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತು ಕೆಲಸದಲ್ಲೂ. ಯಾಕಂದರೆ ಎಲ್ಲರ ಜೊತೆ 3-4 ಸಿನಿಮಾ ಮಾಡಿದ್ವಿ.
ಇವರಿಬ್ಬರ ಜೊತೆ ಫಸ್ಟ್ ಸಿನಿಮಾ 24ನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ನನ್ನ ಚಿತ್ರದ ಬಗ್ಗೆ ಆಲ್ರೆಡಿ 24ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ. 24ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಮಾಡಿರ್ತೀವಿ, ಯಾಕೆಂದರೆ ತರಲೆ ಟೀಮೇ ನಮ್ಮದು. ಒಂದು ಅಮಾಯಕರಲ್ಲಿ ಉಟ್ಕೊಳ್ಳೋಂಥ ಒಂದು ಸಣ್ಣ ಪುಟ್ಟ ತರಲೆಗಳು ಆ ಥರದ್ದು. ಸೊ ತರಲೆಗೆ ನನಗೆ ಇಲ್ಲಿ DC ಕ್ಯಾರೆಕ್ಟರ್ ಕೊಡ್ತಾರೆ ಸರ್, ತರಲೆ ಕ್ಯಾರೆಕ್ಟ್ರೆ. ಸೊ ಇಡೀ ಸಿನಿಮಾದಲ್ಲಿ ತರಲೆಗೇನು ಮೋಸ ಇಲ್ಲ, ಎಲ್ಲನೂ ಇದೆ. ಅವಾಗ ಸರ್ಪ್ರೈಸ್ ಎಲಿಮೆಂಟ್ಸ್ ಬರ್ತಾ ಇರುತ್ತೆ, ಅವಾಗ ಭಯ ಹುಡ್ಸುತ್ತೆ, ಅವಾಗ ಕಾತುರತೆನ ಪಡ್ಕೊಳ್ಳುತ್ತೆ, ಅವಾಗ ಆದಷ್ಟು ನಗ್ಸುತ್ತೆ. ಇನ್ನು ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವರಿಬ್ರು ಅವಾಗ ಕಾಣಿಸ್ತಿರ್ತಾರೆ. ಸೊ ಎಲ್ಲನೂ ಸೇರಿರೋಂಥ ಒಂದು ಫ್ಯಾಮಿಲಿ ನೋಡೋಂಥ ಚಿತ್ರ. ಇಲ್ಲ ಸರ್, ಒಂದ್ಸಲ ಬಂದಿರೋದಕ್ಕೆ 1 ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ನು ಅವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ. ಒಂದೇ ಸಲ ಸರ್, ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋಂಥದ್ದು. ಅಲ್ಲ, ಎಲ್ಲ ಒಟ್ಟಿಗೆ ಇದ್ವಲ್ಲ, ಎಲ್ಲ ಒಟ್ಟಿಗೆ ಇದ್ವಿ. ನಾವು ಕೂಡ ಮಾಡ್ತಾ ಇದ್ದೇವೆ. ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ವಾಸ್ ಕನ್ಫ್ಯೂಷನ್. ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್, ಇಲ್ಲ ನೀನು ಮಾಡ್ಕೊರು ಆಚೆ ಮಾಡು ಅಂತ. ಸೊ ಆಚೆ ಆದ ನಂತರ ಮಾಡ್ತಿರೋ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾ ಆರಾಮಾಗಿ ದಿವಸ ಆಗಿರ್ಬೋದು. ನಂದೆಲ್ಲ ನನ್ನ ಫ್ರೆಂಡ್ಸು ನಾವು ಸೇರಿ ಕೂಡ ಮಾಡ್ತಿದ್ವಿ. ಸೊ ಒನ್ಲಿ ಬಿಲೀಫ್ ವಾಸ್ ಆನ್ ಚಂದ್ರಮೋಹನ್ ಸರ್. ಕತೆ ಹೇಳಿದಾಗ ಸ್ಟ್ರೈಕ್ ಆಯಿತು. ಅದು ಅಗೇನ್ ಹೇಳಿದಾಗೆ ರಘುವಣ್ಣ ಮಾಡ್ತಿದ್ದಾರೆ, ಚಿಕ್ಕು, ಗುರು, ಅರ್ಚನಾ, ಶರಣಿ ಎಲ್ಲರದ್ದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ. ಓಕೆ, ನನ್ನ ತರ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ, ಯು ನೆವರ್ ನೋ ಯಾವ್ದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಎನ್ ಆಡಿಯನ್ಸ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯಿತು, ಇದು ವರ್ಕೌಟ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು, ಬಟ್ ಮೋಹನ್ ಸರ್ ವಾಸ್ ಆಲ್ರೆಡಿ ಪ್ರೂವ್ಡ್ ಪ್ರೀವಿಯಸ್ ಸಿನಿಮಾದಲ್ಲಿ. ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ವಿನ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಕಾಂತರಾಜು ಸರ್, ಮೊದಲನೇ ಸಿನಿಮಾ. ಯೂಶಲಿ ಫೈಟ್ ಮಾಡೋವಾಗ ನಾವೇ ಹೇಳಿದ್ವಿ ಸರ್, ಸ್ವಲ್ಪ ನೋಡ್ಕೊಳ್ಳಿ ಸರ್, ಬಜೆಟು ತೀರಾ ಹೋಗ್ತಾರೆ. ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಂಡೆ, ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟಾದರೂ ಪರವಾಗಿಲ್ಲ ಮಾಡ್ತೀನಿ ಸರ್, ನಿಮಗೆ ಒಳ್ಳೇದಾಗಲಿ ಸರ್. ಇಂಥ ತುಂಬ ಸಿನಿಮಾಗಳು ಮಾಡ್ಕೊಂಡು ಹೋಗಿ. ಆ್ಯಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾವು ಆಲ್ರೆಡಿ ಮಾಡಿದೆ, ರಘುವಣ್ಣ ಜೊತೆ ಮಾಡಿದೆ, ಗುರು ಜೊತೆ ಫಸ್ಟ್ ಕಾಂಬಿನೇಷನು. ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಹೋಗ್ತಿದ್ದೆ. ಗುರು ಇಸ್ ದ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಎವ್ರಿಥಿಂಗ್. ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು. ನನ್ನ ಅರ್ಚನ ಜೊತೆ ವಾಸು ನಾನು ಮಾಡಿದೆ, ಶರತ್ ಅವ್ರ ಜೊತೆ 2 ಸೀನ್ ಇತ್ತು. ಇಟ್ ವಾಸ್ ಗುಡ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಸರ್ ಯು ಕಂಪೋಸ್ಡ್ ರಿಯಲಿ ಗುಡ್ 2 ಸಾಂಗ್ಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಸತ್ಯವರಾಗಿರ್ಬೋದು ಮತ್ತು ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ಫಾರ್ ದ ಫಿಲ್ಮ್. ಅದನ್ನು ಆಸ್ ಅನ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ. ನಾನು ಫಸ್ಟ್ ಕಾಪಿ ನೋಡಿಲ್ಲ, ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆನಂದ್ ಮಾಡಿದ್ದಾರೆ. ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗಲಿ. 24ನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗಲಿ, ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಪಾತ್ರಗಳೇ ಸರ್, ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ. ಗಂಭೀರವಾದ ಪಾತ್ರ ಅಂದ ಕೂಡಲೇ ಮತ್ತೆ ತುಂಬ ಏನೋ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್, ಈಕ್ವಲ್ ಇದಿದೆ. ಫೈಟ್ಸ್ ಅಂದ್ರೆ ಇಡೀ ಸಿನಿಮಾ ಫೈಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂಥ ಒಂದು ಸನ್ನಿವೇಶದಿಂದ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ವಿಲ್ ಟೇಕ್ ದ ಟ್ವಿಸ್ಟ್ ಅಂತ ಒಂದು 15 ನಿಮಿಷ ಇರುತ್ತೆ ಒಂದು ಪೋರ್ಷನ್. ಅದರಲ್ಲೇ ಮೇಜರ್ ಎಲ್ಲನೂ ಇರುತ್ತೆ. ಥ್ಯಾಂಕ್ ಯು. ನಮಗೆ ಫಸ್ಟ್ ಮೀಟ್ ಮಾಡಿದಾಗ ಒಂದು ಒಳ್ಳೆ ಎನರ್ಜಿ ಇತ್ತು. ಇಲ್ಲಪ್ಪ ಈ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ, ಫೈಟಿಂಗ್ ಅಂತ ಅದೇ ಥರ ಮಾಡಿದ್ರಿ. ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ತುಂಬ ಖುಷಿ ಆಯಿತು. ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್, ಈ ಚಿತ್ರ ನಂಗೆ ಸಿಕ್ಕ ಕಾರಣ ಅವರೇ. ಫಸ್ಟ್ ನನಗೆ ಕಾಲ್ ಮಾಡಿದ್ರು, ಗುರು ಇತ್ತು ಒಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿದೆ, ಬೇರೆ ಥರ ಡಿಫ್ರೆಂಟ್ ಆಗಿದೆ, ಇದು ಮಾಡಿ ಅಂತ. ಆಮೇಲೆ ಚಂದ್ರಮೋಹನ್ ಸರ್ ಒಂದು ಕತೆ ಹೇಳಿದ್ರು, ತುಂಬಾ ಖುಷಿ ಆಯಿತು. ಅದಾದ್ಮೇಲೆ ಯಾರ್ಯಾರು ಸ್ಟಾರ್ ಕಾಸ್ಟ್ ಅಂತ ಕೇಳಿದ್ರೆಲ್ಲ ಹೇಳಿದ್ರು, ಚಿಕ್ಕಣ್ಣ ಇದ್ದಾರೆ, ರಘುವಣ್ಣ ಇದ್ದಾರೆ. ರಘುವಣ್ಣ ಅಂದರೆ ನಂಗೆ ತುಂಬ ಫೇವ್ರೇಟ್, ಯಾಕಂದ್ರೆ ಒಂದು 2-3 ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ. ಚಿಕ್ಕಣ್ಣ ಹಾಗೂ ಶರಣ್ಯ, ಅನೀಶ್ ಎಲ್ಲರಿಗೂ ಫೋನ್ ಮಾಡಿದ್ವಿ. ಸೊ ಒಂದು ತಂಡ ಆಯ್ತು. ಇದರಲ್ಲಿ ನಾನು ಒಂದು ಹಳ್ಳಿನ ಅಮಾಯಕ
ಕಾಡಿಗೆ ಕರ್ಕೊಂಡು ಹೋಗ್ತಾರೆ, ಒಂದು ಚೀಲ ಕೊಡ್ತಾರೆ, ಇಡೀ ಫಿಲ್ಮ್ ಚೀಲ ಇಟ್ಕೊಂಡು ಹೋಗಿದ್ದೀನಿ. ಆ ಚೀಲದಲ್ಲಿ ಏನ್ ತುಂಬ್ಕೊ ಬರ್ತೀವಿ ಅಂತ ಗೊತ್ತಿಲ್ಲ. ಏನೋ ಹಣ್ಣು ತುಂಬ್ಕೊ ಬರಕ್ಕೋ ಅಥವಾ ಸೌದೆ ತುಂಬ್ಕೊ ಬರಕ್ಕೋ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಗೊತ್ತಲ್ಲ, ಆನೆ ಎಲ್ಲ ನೋಡಿದ್ರೆ. ಸೊ ಮುಂದೆ 24 ಮೂವಿ ರಿಲೀಸ್ ಆಗ್ತಿದೆ. ಸೊ ಏನ್ ತುಂಬ್ಕೊ ಹೋದ್ವಿ ಅಂತ ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಪ್ರೊಡ್ಯೂಸರ್ ಸರ್ ಅಷ್ಟೇ, ಫಸ್ಟ್ ಫಿಲ್ಮು, 100 ಫಿಲ್ಮ್ ಮಾಡಿ ಸರ್, ಒಳ್ಳೇದಾಗಲಿ. ಸೊ 24th ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಬರೀ ಚೀಲ ಇದೆ ನೋಡಿ ನಮ್ಮ ಕೈಯಲ್ಲಿ. ಈಗ ಗೊತ್ತಾಯ್ತಾ? ಇಲ್ಲ, ಚೀಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. ರೆಡಿ ಓಕೆ, ಥ್ಯಾಂಕ್ ಯು ಸರ್.